ಯುವ ಸಮಾಜ ನಿರ್ಮಾಣ ದಲಿತರ ಸಹಾಯವಾಣಿ ಅಂತಕ್ಕಂಥ ಒಂದು ಕಾಲ್ ಸೆಂಟ್ರನ್ನು ಹೊಸ ಕಾನ್ಸೆಪ್ಟನ್ನು ತಾವು ಶುರು ಮಾಡಿದ್ದೀರಿ. ಯಾಕಂದರೆ ನಾನು ಬರೋದಕ್ಕೆ ಮೊದಲು ಈ ಕಲ್ಪನೆ ನನಗಿರಲಿಲ್ಲ. ನಾನು ಹೇಳಿದೆ ಏನು ಮಾಡ್ತೀರಿ ಅಂತೇಳಿ ಕೃಷ್ಣಮೂರ್ತಿ ಅವರು ಕೇಳಿದಾಗ ಇವತ್ತೇನು ನಮ್ಮ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳೈತೆ. 31 ಜಿಲ್ಲೆಗಳಿಂದ ಕೂಡ ಅವರವರ ಸಮಸ್ಯೆಗಳನ್ನು ಕೇಳ್ಕೊಂಡು, ಯಾಕಂದರೆ ಎಷ್ಟೋ ಕಡೆಗೆ ಎಲ್ಲಿ ಹೋಗಬೇಕು, ಯಾರನ್ನ ಭೇಟಿ ಮಾಡಬೇಕು, ಮತ್ತು ಭೇಟಿ ಮಾಡೋಕ್ಕೆ ಹೋದಾಗ ಅಲ್ಲಿನ ಜನಪ್ರತಿನಿಧಿಗಳು ಸಿಗದೇ ಇರ್ತಕ್ಕಂಥದ್ದು, ಅಲ್ಲಿನ ಅಧಿಕಾರಿಗಳು ಕೈಗೆ ಸಿಗದೇ ಇರ್ತಕ್ಕಂಥ ಸಂದರ್ಭ ಸಾಕಷ್ಟಿದೆ. ಇಂಥವ್ರೆಲ್ಲರಿಗೂ ಕೂಡ ಈ ಒಂದು ಕಾಲ್ ಸೆಂಟ್ರಲ್ಲಿ ರಿಸೀವ್ ಮಾಡಿಕೊಂಡು ಮತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಸಹಾಯಕರನ್ನು ಇಟ್ಕೊಂಡು ಯಾರು ಇವರಿಗೆ ದೂರವಾಣಿ ಕರೆ ಮಾಡಿರ್ತಾರೆ ಅವರ ಸಮಸ್ಯೆಗಳನ್ನು ಖುದ್ದಾಗಿ ಹೋಗಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈ ಪರಿಕಲ್ಪನೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮತ್ತು ನಾನು ಆಗಲೇ ಹೇಳಿದೆ, ಇದು ಒಳ್ಳೆಯ ಗುರಿಯನ್ನು ಇಟ್ಕೊಂಡಿದ್ದೀರಿ. ಸಾಧನೆ ಮಾಡೋದಕ್ಕೆ ನಿರಂತರವಾದಂಥ ಪರಿಶ್ರಮ ಕೂಡ ಬೇಕಾಗ್ತದೆ. ಇವತ್ತು ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ತಾವು ಎಲ್ಲ ಕೂಡ ಒಟ್ಟಾಗಿ ಸೇರಿ, ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವ್ರದ್ದು ಸಮಸ್ಯೆಗಳಿದೆ, ನಮ್ಮದು ಸಮಸ್ಯೆಗಳಿದೆ. ಸೊ ಈಗ ನನ್ನ ಕ್ಷೇತ್ರದಲ್ಲಿ ತಮಗೇನಾದರೂ ಸಹಾಯ ಬೇಕು ಅಂತಂದರೆ ಖಂಡಿತವಾಗೂ ನನ್ನ ಕೂಡ ತಾವು ಉಪಯೋಗಿಸ್ಕೊಳ್ಬೋದು. ನನ್ನ ಕಡೆಯಿಂದ ಏನು ಸಹಕಾರ ಕೊಡಬೇಕಾಗ್ತದೆ ಖಂಡಿತ ಕೊಡಬೇಕಾಗ್ತದೆ. ಯಾಕಂದರೆ ಏನಾದರೂ ಸಮಸ್ಯೆ ಬಗೆಹರಿಸಬೇಕಾದ್ರೆ ನೀವು ನೇರವಾಗಿ ನಮಗೂ ಹೇಳಿದ್ರು ಕೂಡ ನಾವು ಮಾಡ್ತೀವಿ. ಯಾವ ಅಧಿಕಾರಿ ಇಲ್ಲಿ ಕೆಲಸ ಆಗಬೇಕು ಅಂತಕ್ಕಂಥದ್ದು ಅಂದರೆ ಲೀಗಲಿ ಏನಾಗಬೇಕು ಅದನ್ನು ಮಾಡ್ಬೋದು. ಕೆಲವು ಆಗೋದಿಲ್ಲ, ಕೆಲವು ಹೇಳ್ತಾರೆ, ಅವರೆಲ್ಲ ಕೂಡ ನಾವು ಬೇರೆ ಅವರು ಆಗದೇ ಇರ್ತಕ್ಕಂಥದ್ದು. ನಿಯಮಾನುಸಾರ ಏನಾಗಬೇಕು ಅದನ್ನು ಖಂಡಿತವಾಗಿ ಕೂಡ ಸಹಕಾರವನ್ನು ಕೊಡ್ತೀನಿ. ಮತ್ತು ನೀವು ಒಂದು ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಖಂಡಿತ ಮಾಡಿ. ಮತ್ತು ಇದರಲ್ಲಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. 10 ಜನದಲ್ಲಿ ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರು ಕೂಡ ಇಡೀ ಸಂಸ್ಥೆಗೆ ಕಾಯ್ತಾ ಇರ್ತಾರೆ, ಕಾಲೆಳೆಯೋಕ್ಕೆ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ. ಅದನ್ನು ಸ್ವಲ್ಪ ಹುಷಾರಾಗಿ ತಾವು ಮುನ್ನಡೆಸ್ಕೊಂಡು ಹೋಗಿ ನಮ್ಮ ಸಹಕಾರ ಯಾವತ್ತೂ ಕೂಡ ಇರ್ತದೆ. ಮತ್ತು ಕೃಷ್ಣಮೂರ್ತಿ ಮತ್ತು ಏನು ನಮ್ಮ ಮಹಿಳಾ ತಂಡ ಇದೆ, ನಾವೆಲ್ಲ ಕೂಡ ಭಗವಂತ ಒಳ್ಳೇದು ಮಾಡಲಿ. ಮತ್ತು ಇಷ್ಟು ದೊಡ್ಡ ಆಫೀಸು ಸಿಸ್ಟಮ್ಮು ಕೂಡ ಭಾಳ ಖರ್ಚು ಮಾಡಿದ್ದೀರಿ, ದುಡ್ಡೆಲ್ಲಿ ತಂದಿರೋ ಗೊತ್ತಿಲ್ಲ, ಕೇಳೋದಿಲ್ಲ. ನಾನು ಕೈಯಿಂದ ತಾವೇ ಎಲ್ಲ ಸಂಗ್ರಹ ಮಾಡಿ ಹಾಕ್ಕೊಂಡಿದ್ದೀನಿ. ಭಗವಂತ ಒಳ್ಳೇದು ಮಾಡಲಿ. ಸರ್, ಇನ್ನು ಮುಖ್ಯವಾದ ಪ್ರಶ್ನೆ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಒಂದು ವಿಡಿಯೋಗೆ 19,000ಕ್ಕೂ ಹೆಚ್ಚು ಜನರು ಕಷ್ಟ ಇದೆ ಅಂತ ಫೋನ್ ಮಾಡಿದಾರಲ್ಲ, ಇದು ಈ ಕಾಂಗ್ರೆಸ್ನ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಗೆ ಅಂತ ಹೇಳ್ಬಿಟ್ಟು ಕಮೆಂಟ್ಗಳು ಹಾಕ್ತಾರೆ. ದಯವಿಟ್ಟು ನೀವು ಸದನದಲ್ಲಿ ಈ ಬಗ್ಗೆ ಪ್ರಶ್ನೆ ಎತ್ತೋದಕ್ಕೆ ಸಾಧ್ಯವ ಸರ್? 19,000 ಕೇವಲ ಒಂದು ವಿಡಿಯೋದಲ್ಲಿ ಸಮಸ್ಯೆಗಳು ಹೇಳ್ಕೊಂತಾರೆ ಅಂದರೆ ನಾನೇ ಹೇಳ್ಬೇಕು ಅಂತಿದ್ದೀನಲ್ಲ ಸಮಸ್ಯೆ ಯಾರಿಗೆ ಹೇಳ್ಕೊಂಡು. ಇವತ್ತು ಸರ್ಕಾರಗಳಿಗೆ ನನ್ನ ಕ್ಷೇತ್ರದಲ್ಲಿ ಅದು ಡೆವಲಪ್ಮೆಂಟ್ ವರ್ಕ್ ಇರ್ಬೋದು, ಮತ್ತು ಬೇರೆ ಈಗ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋಗಿದೆ. ಮತ್ತು ಕೆಲವ್ರಿಗೆಲ್ಲ ಕೂಡ ಇವತ್ತು ಏನು ಹೆಣ್ಮಕ್ಳು ಬರಬೇಕಾಗಿದ್ದಂಥ ದುಡ್ಡು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಸಂಬಳ ಕೊಡ್ತಾ ಇಲ್ಲ, ಈ ಥರದ್ದು ಸಾಕಷ್ಟು ಸಮಸ್ಯೆಗಳೈತೆ. ಇದನ್ನು ನಾನು ಅಸೆಂಬ್ಲಿಯಲ್ಲೇ ಮಾತಾಡಬೇಕಾಗ್ತದೆ, ಬೇರೆ ಯಾವುದೇ ವೇದಿಕೆಯಲ್ಲಿ ಕೂಡ ಸೂಕ್ತ ಅಲ್ಲ. ಹೆಂಗೂ ನಮಗೆ ಬಡ್ಜೆಟ್ ಸೆಷನಲ್ಲಿ ಮಾತಾಡೋಕ್ಕೆ ಸಾಕಷ್ಟು ಅವಕಾಶ ಇರ್ತದೆ. ಖಂಡಿತವಾಗಿ ಕೂಡ ನಾವು ಇದ್ರ ಬಗ್ಗೆ ನಾವು ಮಾಡ್ತೀವಿ. ಅದು ಈ ಸರ್ಕಾರ ಅಂತಲ್ಲ, ನಮ್ಮ ಸರ್ಕಾರ ಬಂದ್ರೂ ಸಮಸ್ಯೆಗಳು ಇದ್ದೇ ಇರ್ತದೆ. ಬಟ್ ಎಷ್ಟು ನಮಗೆ ಜನ ನಮ್ಮ ಮೇಲೆ ಗೌರವನ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಗೆಲ್ಲಿಸಿದಾಗ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಎಷ್ಟು ಕೈಯಲ್ಲಿ ಆಗ್ತದೋ ಅಷ್ಟು ಕೆಲಸವನ್ನು ಖಂಡಿತವಾಗೂ ನಾವು ಮಾಡ್ಬೋದು. ಸಮಸ್ಯೆಗಳು ನೂರಾರಿದೆ. ಸಮಸ್ಯೆ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೇ ಮನೆಯೂ ಇಲ್ಲ, ಯಾವುದೇ ಗ್ರಾಮವೂ ಇಲ್ಲ, ಯಾವುದೇ ಜಿಲ್ಲೆನೂ ಕೂಡ ಇಲ್ಲ. ಬಟ್ ಕಾಮನ್ನಾಗಿ ನಾವು ಪರಿಹಾರ ಮಾಡ್ತಕ್ಕಂಥದ್ದು ಮಾಡಬೇಕು. ಬಟ್ ಈಗ ಈ ಸರ್ಕಾರದಲ್ಲಿ ಬಂದಾಗ ಒಂದು ಸ್ವಲ್ಪ ಸಮಸ್ಯೆ ಅವ್ರದಲ್ಲೇ ಸಮಸ್ಯೆ ಐತೆ, ನಮ್ಮದಲ್ಲಿ ಸಮಸ್ಯೆ ಬಗೆಹರಿಸ್ತದೆ. ಯಾವುದೇ ದೊಡ್ಡ ಸಮಸ್ಯೆ ಹಾಕಿಸ್ಕೊಂಡೈತೆ. ಸೊ ಅವ್ರ ಸಮಸ್ಯೆ ಬಗೆಹರಿದ್ರೆ ಅರ್ಧ ನಮ್ಮ ರಾಜ್ಯದ ಸಮಸ್ಯೆ ಬಗೆಹರಿರ್ತದೆ. ಖಂಡಿತವಾಗಿ ತಾವು ಹೇಳಿದ ರೀತಿಯಲ್ಲಿ ಜನಕ್ಕೆ ಒಂದು ಜಾಗ ಬೇಕು, ಎಲ್ಲಿ ಹೋದರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತೇಳಿ. ಈಗ ನಮ್ಮ ಹತ್ರ ಬಂದಾಗ ಎಲ್ಲ ಸಮಸ್ಯೆ ಬಗೆಹರಿಸೋಕ್ಕಾಗ್ತಾ ಇಲ್ಲ. ನಮ್ಮನ್ನು ಬಿಟ್ಟು ಇನ್ನೆಲ್ಲಿ ಹೋಗ್ತದೆ ಅಂದರೆ ನಿಮ್ಮ ಹತ್ರ ಖಂಡಿತವಾಗಿ ಬರ್ತಾರೆ. ಯಾಕಂದರೆ ಇವತ್ತು ಮಾಧ್ಯಮದ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಈ ಥರ ಸಹಾಯವಾಣಿಗಳ ಕಡೆಯಿಂದ ಕೂಡ ಜನಗಳಿಗೆ ಸಹಾಯ ಆಗ್ತದೆ ಅಂದರೆ ಖಂಡಿತವಾಗಿ ಕೂಡ ನಿಮಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತದೆ. 24/7 ತಾವು ಕೆಲಸ ಮಾಡಬೇಕಾಗ್ತದೆ. ನಿಮ್ಗೆ ಯಾವುದೋ ಹಬ್ಬ ಗಿಬ್ಬ ಏನು ರಜಾ ಗಿಜಾ ಕೊಡಲ್ಲ. ಥ್ಯಾಂಕ್ ಯು. ಬರ್ತೀನಿ ಮತ್ತೆ ಯಾವ ಸರಿ.